ಜೈ ಶ್ರೀರಾಮ್, ಜೈ ಗುರುದೇವ್. ನಮಸ್ಕಾರ. ನಾನು ನಿಮ್ಮ ಭಾಸ್ಕರ್ ಅಂಕಾಲ್ಮುರುಗು ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ. ಶನಿವಾರ MC ಅಣ್ಣವರು ಭಕ್ತರಲ್ಲಿ ಕೆರೆಯಲ್ಲಿ ಕೋಡಿ ಹರಿದಿದೆ ಅಂತೇಳಿ ಬಾಗಿನ ಅರ್ಪಿಸಿದ್ದಾರೆ. ಸಂತೋಷ. ಆ ಕೆರೆಗೆ ಕೇವಲ ಮಳೆ ನೀರು ಹೋಗಿದೆಯಾ ಅಥವಾ ಬೇರೆ ಯಾವುದಾದ್ರೂ ನೀರು ಸೇರ್ಕೊಂಡಿದೆಯಾ ಅನ್ನೋದು ಸದ್ಯಕ್ಕೆ ನನಗಿಳ್ದೇ ಇರತಕ್ಕಂಥ ಅವಶ್ಯಕತೆ, ಜನರಿಗೆ ಅವಶ್ಯಕತೆ, ತುಂಬಾ ಅವಶ್ಯಕತೆ. ಅದಾದ್ಮೇಲೆ ಇವರು ಅಲ್ಲಿ ಒಂದು ಕಾರ್ಯಕ್ರಮ, ಒಂದು ಸ್ಟೇಜ್ ಹಾಕೊಂಡು ಮೈಕಲ್ಲಿ ಮಾತಾಡಿರ್ತಕ್ಕಂಥದ್ದು ನಾನು ಗಮನಿಸಿದಾಗ ಇವ್ರು ಹೇಳ್ತಾ ಇದ್ರು 191 ಕೆರೆಗೆ ಹೆಬ್ಬಾಳು ಮತ್ತು ನಾಗವಾರ HN ವ್ಯಾಲಿ ನೀರನ್ನ ಹರಿಸ್ತೀವಿ ತಾಲೂಕಿನಲ್ಲಿ ಅಂತ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ದಯವಿಟ್ಟು ಮುಂದಿನ ಜನರೇಷನ್ ಬಗ್ಗೆ ಯೋಚನೆ ಮಾಡಿ, ಕ್ಷೇತ್ರದಲ್ಲಿರ್ತಕ್ಕಂಥ ಸಾಮಾನ್ಯ ಜನರ ಬಗ್ಗೆ ಯೋಚನೆ ಮಾಡಿ. ಈಗಾಗಲೇ ಆ ನೀರು ಎಲ್ಲೆಲ್ಲಿ ಹರಿತಾ ಇದೆ. ಎಕ್ಸಾಂಪಲ್ಗೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ಆ ಸುತ್ತಮುತ್ತ ಇರತಕ್ಕಂಥ ಅನೇಕ ಬಡವರು ಹಾಸ್ಪಿಟಲ್ನಲ್ಲಿ, ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಕಿದ್ವಾ ಆಗಿರ್ಬಹುದು, MVJ ಆಗಿರ್ಬಹುದು, ಕೋಲಾರ ಮೆಡಿಕಲ್ ಕಾಲೇಜ್ ಆಗಿರ್ಬಹುದು, ಮತ್ತೆ ಇತರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ನ ಅನುಭವಿಸ್ತಾ ಇದ್ದಾರೆ. ಅನೇಕ ಜನರಿಗೆ ಕ್ಯಾನ್ಸರ್ ಹಬ್ಬಿದೆ, ಅಲ್ಲಿ ಮರಗಿಡಗಳು ಸತ್ತೋಗ್ತಾ ಇದ್ದಾವೆ, ಪ್ರಾಣಿ ಪಕ್ಷಿಗಳು ಸತ್ತೋಗ್ತಾ ಇದ್ದಾವೆ. ದಯವಿಟ್ಟು ಒಂದು ಯೋಜನೆಯನ್ನ ನೀವು ರೂಪಿಸಿದ್ರೆ ಅದರಿಂದ ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು ಯೋಚನೆ ಮಾಡಿ ಕೊಡಿ ದಯವಿಟ್ಟು. ನಮ್ಮ ಮನವಿ ಏನು ಅಂತಂದ್ರೆ, ಹೆಬ್ಬಾಲು ನಾಗವಾರ ಬಿಟ್ಟ ಮೇಲೆ, ಬೆಂಗಳೂರು ದಾಟಿದ ಮೇಲೆ ಒಂದು 20-30 ಕಿಲೋಮೀಟರ್ ಎಲ್ಲಾದ್ರೂ ಸರ್ಕಾರಿ ಜಾಗದಲ್ಲಿ ಒಂದು ದೊಡ್ಡ ಡ್ಯಾಮ್ ಮಾಡಿ, ಅಲ್ಲಿ ಒಂದು 90 ದಿನಗಳ ಕಾಲ ಆ ಕನಿಷ್ಠ ನೀರಲ್ಲಿ ಹೋಲ್ಡ್ ಆಗ್ಲಿ. ಏನೆಲ್ಲ ಗಲೀಜಿರುತ್ತೆ ಅಲ್ಲಿ ಕೆಳಗಡೆ ಭೂಮಿ ಮಟ್ಟಕ್ಕೆ ಸೇರ್ಕೊಳ್ಳುತ್ತೆ. ಮೇಲ್ಗಡೆ ಇರತಕ್ಕಂಥ ನೀರನ್ನ 1 ತಿಂಗಳ ಕಾಲ ಬಿಡಿ. ಎಲ್ಲಿಗೆ? ಒಂದೊಂದು ತಾಲೂಕು ಕಡೆ ಬಿಡಿ. ಅಲ್ಲಿ ಆ ತಾಲೂಕುಗಳ ಹತ್ರನೂ ಸೇಮ್ ಅದೇ ತರ ಮತ್ತೆ ಅಲ್ಲಿ 3 ತಿಂಗಳು ಹೋಲ್ಡ್ ಆಗ್ಬೇಕು. ಅಥವಾ ಈಗ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬೇರೆ ಹೊಸ ಕೆರೆಗಳನ್ನ ನಿರ್ಮಾಣ ಮಾಡಿ, ಅದು ಆ ಕೆರೆಗಳು ಗ್ರಾಮಗಳ ಪಕ್ಕದಲ್ಲಿ ಇರಬಾರ್ದು, ಸ್ವಲ್ಪ ದೂರ ಇರಬೇಕು ಅಂತ ಕೆರೆಗಳಿಗೆ ತುಂಬಿಸಿ ಹೊಸದಾಗಿ ಮಾಡಿ. ಕೆರೆಗಳನ್ನ ಸರ್ಕಾರಿ ಜಾಗಗಳಲ್ಲಿ ಇದೆ, ನಕ್ಷೆಗಳೆಲ್ಲ ನಿಮ್ಗೆ ಗೊತ್ತು, ಚಿಂತಾಮಣಿ ತಾಲೂಕು ಎಲ್ಲೆಲ್ಲಿ ಎಷ್ಟೆಷ್ಟು ಸರ್ಕಾರಿ ಜಾಗ ಇದೆ ಅಂತ ಕಡೆ ಹೊಸ ಕೆರೆಗಳನ್ನ ನಿರ್ಮಾಣ ಮಾಡಿ, ಗ್ರಾಮಗಳಿಗೆ ದೂರ ಇರ್ತಕ್ಕಂಥ ಜಾಗಗಳಲ್ಲಿ ಮಾಡಿ ಅದಕ್ಕೆ ನೀರು ಬಿಡಿ, ಅಂತರ್ಜಲ ವೃದ್ಧಿ ಆಗ್ಲಿ. ನೀವು ಇರೋ ಕೆರೆಗಳಿಗೆ ತಂದು ಈ ಗಲೀಜ್ ನೀರನ್ನ ಬಿಟ್ರೆ ಆ ನೀರಿನಲ್ಲಿ ಇರ್ತಕ್ಕಂಥ ಮಿನರಲ್ಸ್ ಭೂಮಿಯಲ್ಲಿ ಹಿಂಗೋದಕ್ಕೆ 6 ತಿಂಗಳಾದ್ಮೇಲೆ ಅದು ಮತ್ತೆ ಹಿಂಗೋದಿಲ್ಲ. ಆ ಮಣ್ಣು ಇವತ್ತು ಕೆರೆಗಳಲ್ಲಿ ಇರ್ತಕ್ಕಂಥ ಮಣ್ಣು ರೈತರು ಎತ್ಕೊಂಡೋಗಿ ಭೂಮಿ ಬೆಳೆಗಳಿಗೆ ಹಾಕೊಂತ ಇದ್ದಾರೆ, ಮುಂದೆ ಹಾಕೋದಕ್ಕಾಗೋದಿಲ್ಲ. ಕೋಲಾರ, ನರಸಾಪುರ ಆ ನೀರು ಎಲ್ಲೆಲ್ಲಿ ಸಪ್ಲೈ ಆಗ್ತಾ ಇದೆ, ಅಲ್ಲಿ ಜನಜೀವನವನ್ನ ಯಾವ ತರ ನಡೆಸ್ತಾ ಇದ್ದಾರೆ ಸಾಮಾನ್ಯರು, ಬಡವರು, ಎಷ್ಟು ಜನ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದಾರೆ, ಆ ರಿಪೋರ್ಟ್ಸ್ ಎಲ್ಲ ತರಿಸ್ಕೊಂಡು ನೋಡಿ. ನಿಮಗೆ ಗೊತ್ತಿಲ್ಲ ಅಂತ ಅನ್ಕೊಂತ ಇಲ್ಲ, ಎಲ್ಲ ಗೊತ್ತಿದ್ದೇ ಮಾಡ್ತಾ ಇದ್ದೀರಾ. ಸಾಮಾನ್ಯ ಜನರಿಗೆ ರೋಗಗಳು ಹರಡಲಿ ಅಂತ ನಿಮ್ಮ ಉದ್ದೇಶವನ್ನ ಇಟ್ಕೊಂಡು ನೀವು ಈ ತಪ್ಪು ಯೋಜನೆಯನ್ನ ರೂಪ ಮಾಡ್ತಾ ಇದ್ದೀರಾ. ಅವೈಜ್ಞಾನಿಕ ಕೆಲಸಗಳನ್ನ ಮಾಡಬೇಡಿ, ವೈಜ್ಞಾನಿಕವಾಗಿ ಯೋಚನೆ ಮಾಡಿ. ನೀವು ಜಾಸ್ತಿ ಓದಿದೀವಿ ಅಂತ ಪದೇ ಪದೇ ಹೇಳ್ಕೊಂಡು ಜನರಿಗೆ ಈಸಿಯಾಗಿ ಕಿವಿಯಲ್ಲಿ ಹೂವು ಇಟ್ಟು ಕ್ಷೇತ್ರದಲ್ಲಿ ಜನರನ್ನ ಮೋಸ ಮಾಡೋದು ಬಿಡಿ. ದಯವಿಟ್ಟು ಆ ಕೆರೆಗಳಿಗೆ ಏನು ನೀರು ತುಂಬಿಸ್ತೀರಾ ಅದನ್ನ ಪ್ರಾಪರ್ ವೈಜ್ಞಾನಿಕವಾಗಿ ಮಾಡಿ ಅಂತೇಳಿ ಮನವಿ ಮಾಡ್ತಾ, ಅದೇ ರೀತಿಯಾಗಿ ಅಡ್ಮಿನಿಸ್ಟ್ರೇಷನ್, ಪೊಲೀಸು, ಇಂಟೆಲಿಜೆನ್ಸ್ ಇವ್ರಿಗೆ ಇವತ್ತು 3ನೇ ತಾರೀಕು ಒಳಗಡೆ ವಾರ್ನಿಂಗ್ ಲೆಟರ್ ಅಂತೀವ, ನೋಟಿಸ್ ಅಂತೀವ, ಅದನ್ನ ಕಲ್ಪಿಸಿ. ಯಾಕೆ ಆ ವಿಡಿಯೋನ ಶೇರ್ ಮಾಡಿದೀವಿ ಶನಿವಾರ ನಿಮ್ಗೆ, ಅದರಲ್ಲಿ ಅವರ ಕಾರ್ಯಕರ್ತರಿಗೆ ಪ್ರಚೋದನೆ ನೀಡಿರ್ತಕ್ಕಂಥದ್ದು. ದಯವಿಟ್ಟು ಅವರು ವಾರ್ನಿಂಗ್ ಲೆಟರ್ ಇಶ್ಯೂ ಮಾಡಿ. ಆಮೇಲೆ ನೀವು ಜಾಸ್ತಿ ಓದ್ಕೊಂಡಿರೋರು ದಯವಿಟ್ಟು ಏನಾದ್ರೂ ಒಂದು ಕೆಲಸ ಮಾಡ್ಬೇಕಾದ್ರೆ ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು ಅದನ್ನ ತಿಳ್ಕೊಂಡು ಮಾಡಿ. ಜೈ ಶ್ರೀರಾಮ್.